ಯಾಕಮ್ಮ ಸೌಂದರ್ಯ, ಏನಾಯ್ತು? ಯಾಕೆ ಹೋಗ್ತಾ ಇದೀಯಾ? ಇನ್ನೇನ್ ಮತ್ತೆ, ಅನಾಥಾಶ್ರಮ, ವೃದ್ಧಾಶ್ರಮ, ದಾನ, ಧರ್ಮ ಅಂತ ಕಂಪನಿ ದುಡ್ಡೆಲ್ಲ ವೇಸ್ಟ್ ಮಾಡ್ತಾ ಇದ್ರೆ ಕಂಪನಿ ಮುಳುಗೋಗ್ತಾ ಇನ್ನೇನಾಗುತ್ತೆ? ಎಕ್ಸ್ಕ್ಯೂಸ್ ಮೀ, ದಯವಿಟ್ಟು ಈ ಮಾತನ್ನ ವಾಪಸ್ ತಗೊಳ್ಳಿ. ನಾನು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ ಕಂಪನಿಯನ್ನ ಬೆಳೆಸೋಕ್ಕೋಸ್ಕರ. ಚೆನ್ನಾಗೇ ಕಾಣಿಸ್ತಾ ಇದೆ. ಯಾವುದೋ ಒಂದು ಪ್ರಾಜೆಕ್ಟ್ ಬಂದಿದೆ, ಅದ್ರ ಮೇಲೆ ಕೆಲಸ ಮಾಡಿ ಅಂತ ನಾನು ಎಲ್ಲರಿಗೂ ಹೇಳಿದ್ರೆ ಅವರು ದಿಶಾ ಮೇಡಮ್ ಏನೋ ಕೆಲಸ ಹೇಳಿದ್ದಾರೆ, ಅದನ್ನೇ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ಏನಿದು? ಹಾಗಂತ ಅದು ಲಾಸ್ ಆಯ್ತು ಅಂತ ಹೆಂಗ್ ಕನ್ಸಿಡರ್ ಮಾಡ್ತೀರಾ? ನಾನು ಈ ಕಂಪನಿ ಇನ್ಚಾರ್ಜ್ ತಗೊಂಡಾದ್ಮೇಲೆ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ನಿಮ್ಗೆ ಲಿಸ್ಟ್ ಕೊಡ್ಲಾ? ಈ ಹಿಂದೆ ನೀವಿದ್ದಾಗ ಪ್ರಾಫಿಟ್ಗಿಂತ ನನ್ನ ಅಂಡರಲ್ಲೇ ಪ್ರಾಫಿಟ್ ಜಾಸ್ತಿ ಆಗಿದೆ, ಶೇರ್ಸು ಗ್ರೋತ್ ಆಗಿದೆ. ಈ ತರ ಇದ್ದಾಗ ಬರೋ ಪ್ರಾಫಿಟ್ ಅಲ್ಲಿ 10% ಕಷ್ಟದಲ್ಲಿರೋ ಡೊನೇಟ್ ಮಾಡೋದ್ರಲ್ಲಿ ಏನ್ ತಪ್ಪು? ಈ ಕಂಪನಿನ ಕಟ್ಟಕ್ಕೆ ಹಗಲು ರಾತ್ರಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತಿದ್ಯಾ? ನಿನಗೆ ಹೇಗೆ ಗೊತ್ತಾಗ್ಬೇಕು? ನಿನ್ನೆ ಮೊನ್ನೆ ಬಂದಿರೋಳು ನೀನು. ಎಸ್ ಸೌಂದರ್ಯ, ನಾನು ಈ ಕಂಪನಿಗೆ ಹೊಸಬ್ಳೆ ಆಗಿರ್ಬೋದು, ಆದರೆ ನಾನಿಲ್ಲಿ ಬಂದಾಗಿಂದ ಈ ಕಂಪನಿ ರೆಪ್ಯುಟೇಷನ್ ಯಾವ ಲೆವೆಲ್ಗೆ ಹೋಗಿದೆ ಅಂತ ನಿಮ್ಗೆ ಗೊತ್ತಾ? ಒಂದ್ಸಲಿ ಸೋಷಿಯಲ್ ಮೀಡಿಯಾಲಿ ನಮ್ಮ ಕಂಪನಿ ಬಗ್ಗೆ ರಿವ್ಯೂ ಚೆಕ್ ಮಾಡಿ. ಬೇಕಿದ್ರೆ ಪಬ್ಲಿಕ್ ಹತ್ರನೂ ಕೇಳಿ ನೋಡಿ ಚಿರಾಗ್ ಬಗ್ಗೆ ಅವ್ರ ಒಪಿನಿಯನ್ ಏನು ಅಂತ. NGO, ಆಶ್ರಮ ಅವರೆಲ್ಲ ಎಷ್ಟು ಒಳ್ಳೆ ಒಳ್ಳೆ ಒಪಿನಿಯನ್ ಶೇರ್ ಮಾಡಿದ್ದಾರೆ ಅಂತಲೂ ಗೊತ್ತಾಗುತ್ತೆ. ಏನು ತಿಳ್ಕೊಳ್ದೆ ಒಬ್ರ ಮೇಲೆ ಗೂಬೆ ಕ್ರೂಸೋ ಪ್ರಯತ್ನ ಮಾಡಬಾರ್ದು ಸೌಂದರ್ಯ. ಡೋಂಟ್ ಟಾಕ್ ನಾನ್ಸೆನ್ಸ್. ಬಾಯ್ಗೆ ಬಂದಾಗೆಲ್ಲ ಮಾತಾಡಬೇಡ ದಿಶಾ. ನೀನು ಮಾಡಿರೋ ತಪ್ಪನ್ನ ಹೇಳ್ತಾ ಇದ್ದೀನಿ, ಅದಕ್ಕೆ ನೀನು ನಾನೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ಯಾ? ಯಾಕೆ ಎಲ್ರ ಮುಂದೆ ನೀನು ಒಳ್ಳೆಯೊಳಾಗ್ಬೇಕಾ? ಇದೆಲ್ಲ ಜಾಸ್ತಿ ದಿನ ನಡೆಯೋದಿಲ್ಲ. ಸೌಂದರ್ಯ, ಕಾಮ್ ಡೌನ್. ಇದು ನಮ್ಮಿಬ್ರು ವಿಷಯ. ಎಂಪ್ಲಾಯೀಸ್ ಮುಂದೆ ಎಲ್ಲ ಆರ್ಗ್ಯುಮೆಂಟ್ ಮಾಡೋದು ಬೇಡ. ಬನ್ನಿ ಕ್ಯಾಬಿನ್ಗೆ ಹೋಗಿ ಮಾತಾಡೋಣ. ಕಮ್. ಕಮ್ ಸೌಂದರ್ಯ. ಚಿರು, ಏನ್ ಮಾಡ್ತಿದ್ದೆ ನೀನು? ನೀನ್ ಹಿಡ್ಕೊಂಡಿರೋದು ನನ್ನ ಕೈ. ಸಾರಿ ಅದಕ್ಕೆ, ಕೋಪ ಮಾಡ್ಕೋಬೇಡಿ. ಬಟ್ ನೀವು ನನ್ನ ಹೆಂಡತಿ ಮೇಲೆ ಕೈ ಮಾಡಕ್ಕೆ ಬಂದಿದ್ದು ತಪ್ಪಲ್ವಾ? ಎಷ್ಟು ದಿನ ದಿಶಾನ ದೂರ ಇಟ್ಟಿದ್ದವನು ಇವತ್ತು ಇವಳು ಬರುವಾಗೆ ಮಾತಾಡ್ತಾ ಇದ್ಯಾ? ಅದಕ್ಕೆ ದಿಶಾ ಅವ್ರು ಯಾವತ್ತಿದ್ರು ನನ್ನ ಹೆಂಡ್ತಿನೇ. ಅದನ್ನ ಬೇರೆ ಯಾರೋ ಒಪ್ತಿದ್ರು ನಾನಂತೂ ಅವ್ರನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದೀನಿ. ಇನ್ನು ಮುಂದೇನೂ ಅವ್ರು ನನ್ನ ಹೆಂಡತಿಯಾಗಿರ್ತಾರೆ. ನಿನ್ ಹೆಂಡತಿ ಅನ್ನಿಸ್ಕೊಂಡಿರೋಳು ಮಾಡಿರೋ ಕೆಲಸ ಕೇಳಿದ್ರೆ ನೀನೇ ಬೈತ್ಯ. ನಿಮಗೆಲ್ಲ ಗೊತ್ತಾಯ್ತು ಅದಕ್ಕೆ. ನೀವಿಬ್ರು ಮಾತಾಡಿದ್ದ ನಾನು ಕೇಳಿಸ್ಕೊಂಡೆ. ನೋಡಿದ್ರು ನೀನ್ ಯಾಕೆ ನನ್ ಪರವಾಗಿ ನಿಂತು ಮಾತಾಡ್ತಿಲ್ಲ? ಅದ್ರಲ್ಲಿ ದಿಶಾ ಅವ್ರದ್ದೇನು ತಪ್ಪಿರ್ಲಿಲ್ವಲ್ಲ ಅದಕ್ಕೆ. ಅಂದ್ರೆ ನಾನ್ ತಪ್ಪು ಮಾಡಿದ್ದೀನಿ. ನೀವು ತಪ್ಪು ಮಾಡಿದ್ದೀರಾ ಅಂತಲ್ಲ, ಆದರೆ ಅವ್ರ ಮೇಲೆ ಆಪಾದನೆ ಹೊರಿಸ್ತಾರ ತಪ್ಪಲ್ವಾ? ಅದಕ್ಕೆ ನಿಮಗೆ ಗೊತ್ತಿದೆ, ನಮ್ಮ ಕಂಪ್ನಿ ಮೊದಲಿಂದನೂ ಸೋಷಿಯಲ್ ಸರ್ವಿಸಸ್ ಮಾಡ್ಕೊಂಡು ಬಂದಿದೆ. ದಿಶಾ ಅವ್ರ ಇನ್ಚಾರ್ಜ್ ಆದಮೇಲೆ ಆ ಸೋಷಿಯಲ್ ಸರ್ವಿಸಸ್ ಜಾಸ್ತಿ ಆಗಿದೆ. ಅಟ್ ದ ಸೇಮ್ ಟೈಮ್ ಕಂಪ್ನಿ ಪ್ರಾಫಿಟ್ಸ್ ಕೂಡ ಜಾಸ್ತಿ ಆಗಿದೆ. ಆ್ಯಂಡ್ ಬರ್ತಾ ಇರೋ ಎಕ್ಸ್ಟ್ರಾ ಪ್ರಾಫಿಟ್ಸಲ್ಲಿ ಒಂದಿಷ್ಟು ಅಂತ ಪಬ್ಲಿಕ್ಗೋಸ್ಕರ, ಇಲ್ಲಿರೋ ಎಂಪ್ಲಾಯೀಸ್ಗೋಸ್ಕರ ಕೊಡೋದ್ರಲ್ಲಿ ತಪ್ಪೇನಿದೆ? ಅಂದ್ರೆ ದಿಶಾನೇ ಸರಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದೆ ಚಿರು? ಖಂಡಿತ ಹೌದು, ಯಾಕಂದರೆ ಅವ್ರೇನು ತಪ್ಪು ಮಾಡ್ತಿಲ್ವಲ್ಲ. ಅದಕ್ಕೆ ಅವ್ರು ತಪ್ಪು ಮಾಡಿಲ್ಲ ಅಂದರೂ ನಾವು ಯಾಕೆ ಅವ್ರನ್ನ ಬ್ಲೇಮ್ ಮಾಡಬೇಕು? ಈಗ ಎಲ್ಲರ ಮುಂದೆ ಬ್ಲೇಮ್ ಮಾಡಿದ್ರೆ ಅವ್ರಿಗೂ ಹರ್ಟ್ ಆಗುತ್ತಲ್ವಾ? ದಿಶಾ ಪರವಾಗಿ ಮಾತಾಡೋನು ನಮ್ಮ ಕಂಪನಿ ಬಗ್ಗೆನೂ ಯೋಚನೆ ಮಾಡುತ್ತಿರು.
ಈ ಸೋಷಿಯಲ್ ಸರ್ವಿಸ್ ಕಾಸ್ಟ್ ನಮ್ಮ ಕಂಪನಿಗೆ ತುಂಬ ಜಾಸ್ತಿ ಆಗ್ತಿದೆ. ಇದೇ ಥರ ಕಂಟಿನ್ಯೂ ಆದರೆ ನಾಳೆ ನಮ್ಮ ಕಂಪನಿ ಲಾಸಲ್ಲಿ ಮುಳುಗೋಗೋದ್ರಲ್ಲಿ ಡೌಟೇ ಇಲ್ಲ. ಇದನ್ನು ನಾನು ಒಪ್ಪಲ್ಲ. ಅದಕ್ಕೆ ನಾವೇನು ಬರೀ ಸೋಷಿಯಲ್ ಸರ್ವಿಸ್ನೇ ಮಾಡ್ಕೊಂಡಿಲ್ವಲ್ಲ. ದಿಶಾ ಅವ್ರು ಹೇಳ್ದಂಗೆ ನಮ್ಮ ಕಂಪ್ನಿ ಪ್ರಾಫಿಟ್ಸು ಈ ವರ್ಷ ಜಾಸ್ತಿ ಆಗಿದೆ ಅಲ್ವಾ ಚಿಕ್ಕಪ್ಪ? ಹೌದಪ್ಪ, 10% ಜಾಸ್ತಿ ಆಗಿದೆ. ಸೊ ಅದರಲ್ಲಿ 1 or 2%ನ ಪಬ್ಲಿಕ್ಗೋಸ್ಕರ ಇರೋ ಎಂಪ್ಲಾಯೀಸ್ಗೋಸ್ಕರ ಖರ್ಚು ಮಾಡೋದ್ರಲ್ಲಿ ತಪ್ಪೇನಿದೆ? ಅಲ್ಲ ಚಿರು, ಅದು ಅದಕ್ಕೆ ಪ್ಲೀಸ್ ದಿಶಾ ಅವ್ರ ಮೇಲಿರೋ ಕೋಪನ ಕಂಪ್ನಿ ಮೇಲೆ ಹೇರಕ್ಕೆ ಬರಬೇಡಿ. ಇದನ್ನು ನಾನು ಒಪ್ಪಲ್ಲ. ಏನು ಹೇಳ್ತಾ ಇದ್ದೆ ನೀನು? ಹೌದು, ನೀವೇ ಬ್ಯೂಟಿ ವಿತ್ ಬ್ರೈನ್ಸ್ ಅಂತ ಹೇಳಿ ದಿಶಾ ಅವ್ರನ್ನ ಹೊಗಳಿ ನನ್ನ ಜೊತೆ ಮದುವೆ ಮಾಡಿಸಿದ್ರಿ. ಬಟ್ ಈಗ ನೀವೇ ಅವ್ರ ಅಗೇನ್ಸ್ಟಾಗಿ ಮಾತಾಡ್ತಾ ಇದ್ದೀರಾ, ತಪ್ಪಲ್ವಾ? ಹೌದು ಚಿರು, ತಪ್ಪೆಲ್ಲ ನಂದೆ. ಎಲ್ಲೋ ಇದ್ದವಳನ್ನ ಆಫೀಸಿಗೆ ಕರ್ಕೊಂಬಂದು ಅವಳಿಗೊಂದು ಪೋಸ್ಟ್ ಕೊಟ್ಟು ಸೈನಿಂಗ್ ಅಥಾರಿಟಿ ಬೇರೆ ಕೊಟ್ನಲ್ಲ, ಅದಕ್ಕೆ ತಪ್ಪೆಲ್ಲ ನಂದೆ. ಇವಳನ್ನ ಎಲ್ರ ಥರ ಎಲ್ಲಿ ಇಡಬೇಕಿತ್ತು ಅಲ್ಲೇ ಇಡಬೇಕಿತ್ತು. ನಾನು ಆವತ್ತು ಮಾಡಿದ ತಪ್ಪಿಗೆ ಇವತ್ತು ಎಲ್ಲರ ಹತ್ರ ಮಾತನ್ನಿಸ್ಕೊಳ್ಳೋ ಹಾಗಾಗ್ತದೆ. ಅದಕ್ಕೆ ಪ್ಲೀಸ್ ಹಾಗೆ ಮಾತಾಡಬೇಡಿ. ನೀವು ಸೈನಿಂಗ್ ಅಥಾರಿಟಿ ಇವರು ಕೊಟ್ಟಿದ್ರಲ್ಲಿ ಏನೂ ತಪ್ಪಿಲ್ಲ. ಇಟ್ ವಾಸ್ ದ ರೈಟ್ ಡಿಸಿಷನ್. ಇನ್ಫ್ಯಾಕ್ಟ್ ಈ ಕಂಪ್ನಿನ ನಡೆಸೋಕೆ ಶಿ ಇಸ್ ದ ರೈಟ್ ಪರ್ಸನ್. ದಿಶಾ ಅವ್ರ ನಾನು ಕಂಪ್ಲೀಟಾಗಿ ನಂಬ್ತೀನಿ. ಚಿರಾಗ್, ಥ್ಯಾಂಕ್ ಯು. ಇಟ್ಸ್ ಓಕೆ. ಅದಕ್ಕೆ ಏನೋ ಅಂದರು ಅಂತ ಬೇಜಾರಾಗಬೇಡಿ. ನೀವೆಲ್ಲ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿ ಹೋಗಿ. ಏನಿವತ್ತು ಚಿರು ದಿಶಾ ಬಗ್ಗೆ ಇಷ್ಟೊಂದು ಹೊಗಳಿ ಮಾತಾಡ್ತಿದ್ದಾನೆ? ಇರಲಿ, ಇದೆಲ್ಲ ಒಳ್ಳೆ ಬೆಳವಣಿಗೆನೆ. ಅಷ್ಟಕ್ಕೂ ದಿಶಾ ಪಾಪ ಒಳ್ಳೆ ಕೆಲಸನೇ ಮಾಡ್ತಿದ್ದಾಳೆ. ಅದಕ್ಕೆ ದಿಶಾ ಅವ್ರು ಯಾವತ್ತಿದ್ರು ನಾನು ಹೆಂಡ್ತೀನಿ. ಅದನ್ನು ಬೇರೆ ಯಾರೋ ಒಪ್ತಿದ್ರು ನಾನಂತೂ ಅವ್ರನ್ನ ಹೆಂಡತಿಯಾಗಿ ಒಪ್ಕೊಂಡಿದ್ದೀನಿ. ದಿಶಾ ದಿಶಾ ದಿಶಾ, ಎಲ್ಲರ ಬಾಯಲ್ಲೂ ಆ ದಿಶಂದ ಹೆಸರು. ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಚಿರುನು ಅವಳ ಹೆಸರು ಕೇಳಿದ್ರೆ ಮರದ ಓಡ್ ಹೋಗ್ತಾ ಇದ್ದೀನೋ, ಇವತ್ತು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನೆ.